ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ ಫಿಶ್ದು ತವಾ ಫ್ರೈ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸಿಂಪಲಾಗಿ ಮಾಡ್ಕೊಬೋದು. 1.5 kg ಮೀನಿದೆ ಇದು ತೊಗೊಂಡಿರೋದು. ಇದನ್ನು ಚೆನ್ನಾಗಿ ನೀಟಾಗಿ ತೊಳ್ಕೊಬೇಕು, ಇಲ್ಲಾಂದರೆ ಹೊಲ್ ಸ್ಮೆಲ್ ಇರುತ್ತಲ್ಲ, ಅದಕ್ಕೋಸ್ಕರನೇ ಯಾವ ಥರ ಕ್ಲೀನಾಗಿ ತೊಳ್ಕೊಳ್ಳೋದು ಅಂತಲೂ ತೋರಿಸ್ತೀನಿ. ಈ ಮೀನು ಹೆಸರು ನನಗೆ ಗೊತ್ತಿಲ್ಲ, ಕಾಟ್ಲೆ ಮೀನು ಏನೋ ಅಂತಾರೆ. ಅದನ್ನು ತೊಗೊಂಬಂದು ಕೊಟ್ಟಿದ್ರು, ಮೀನು ತವಾ ಫ್ರೈ ಮಾಡಿಕೊಡು ಅಂದ್ಬಿಟ್ಟು ಅದನ್ನು ಮಾಡ್ತಾಯಿದ್ದೀನಿ. ಅದನ್ನು ನಾನು ನಿಮ್ಮ ಜೊತೆ ಹಂಗೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು. ಅದರಲ್ಲಿ ಒಳಗಡೆ ಎಲ್ಲ ಗಲೀಜಿರುತ್ತೆ, ಅದನ್ನೆಲ್ಲ ಕ್ಲೀನಾಗಿ ಈ ಥರ ಒಂದು 2-3 ಸಲ ತೊಳೆದ್ಬಿಟ್ಟು ಈ ಥರ ಒಂದೊಂದೇ ತೊಗೊಂಡು ನಾನೆಲ್ಲ ಕ್ಲೀನಾಗಿ ತೊಳ್ಕೊತಾ ಇದ್ದೀನಿ. ತಲೆಯಲ್ಲಿ ಅಷ್ಟೇ ತುಂಬಾ ಗಲೀಜೆಲ್ಲ ಇರುತ್ತೆ. ನೋಡಿ, ಈ ಥರ ಓಪನ್ ಮಾಡಿ ನೀಟಾಗಿ ತೊಳ್ಕೊಬೇಕು. ನಾನು ಫಸ್ಟು ಒಂದು 2 ಸಲ ನೀರಲ್ಲಿ ತೊಳ್ಕೊಂಡೆ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿನೂ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಅದನ್ನು 1 ನಿಮಿಷ ಅದರಲ್ಲಿ ನೀರೊಳಗೆ ಬಿಟ್ಬಿಟ್ಟು ಚೆನ್ನಾಗಿ ನಾನು ತೊಳ್ಕೊತಾ ಇದ್ದೀನಿ. ಯಾಕಂದರೆ ಅದು ನೀಟಾಗಿದ್ರೇ ನಮಗೂ ತಿನ್ನೋಕ್ಕಾಗೋದು, ಇಲ್ಲಾಂದರೆ ಹೊಲಸು ಸ್ಮೆಲ್ಲಿದ್ದರೆ ಮೀನನ್ನ ತಿನ್ನೋಕ್ಕಾಗೋದಿಲ್ವಲ್ಲ, ಅದಕ್ಕೋಸ್ಕರನೇ ಒಂದು 3-4 ಸಲ ಈ ಥರ ತೊಳ್ಕೊತಾ ಇದ್ದೀನಿ. ನಾನು ಒಂದು 3 ಸಲ ತೊಳೆದ್ಬಿಟ್ಟು ಆಮೇಲೆ ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ನಾನು ತೊಳೆದು ಇಟ್ಕೊಂಡಿದ್ದೀನಿ. ಅದನ್ನು ಇವಾಗ ನೀರು ಸೋರಲಿ. ಇವಾಗ ಇದಕ್ಕೆ ಮಸಾಲೆ ಏನೇನು ಹಾಕ್ಕೊಬೇಕು ಅಂತ ನಾನು ತೋರಿಸ್ಕೊಡ್ತೀನಿ. ಇವಾಗ ನಾನು ಒಂದು ಜಾರ್ಗೆ 2 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಅದು ಮೀಡಿಯಮ್ ಸೈಜಲ್ಲಿ ಇತ್ತು, ದಪ್ಪದಿದ್ರೆ ನೀವು 1 ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. 1 ಇಂಚು ಶುಂಠಿ ಹಾಕ್ಕೊಂಡಿದ್ದೀನಿ. ಒಂದು 6 ಬ್ಯಾಡಗೆ ಮೆಣಸಿನ್ಕಾಯಿನ ನಾನು ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ಅಂದರೆ ನಾವು ನಾಳೆ ಮಾಡ್ತೀವಿ ಅಂದರೆ ರಾತ್ರಿನೂ ನೆನೆಸಿಟ್ಕೊಬೋದು, ಇಲ್ಲಾಂದರೆ ಬಿಸಿನೀರಲ್ಲಿ ನೆನೆಸಿಟ್ಕೊಂಡ್ರು ಅದು ಸಾಫ್ಟಾಗಿ ಆಗಿರುತ್ತೆ. ಇದನ್ನು ನುಣ್ಣಗೆ ರುಬ್ಕೊಬೇಕು. ಆದಷ್ಟು ಎಷ್ಟು ಆಗುತ್ತೋ ಪೇಸ್ಟು ಅಷ್ಟು ಹಾಕ್ಕೊಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಬೇಗನೂ ಪೇಸ್ಟ್ ಆಗುತ್ತೆ. ನೋಡಿ, ಚೆನ್ನಾಗೇ ಪೇಸ್ಟ್ ಆಗಿದೆ. ಏನೇನು ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕು ಅಂದರೆ 2 ಸ್ಪೂನು ನಾನು ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ, ಜೋಳದ ಹಿಟ್ಟು. 2 ಸ್ಪೂನು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ, ಅದಿಲ್ಲಿ ವಿಡಿಯೋ ಸ್ಕಿಪ್ ಆಗಿದೆ. 1 ಸ್ಪೂನ್ ನಾನು ಅಚ್ಕಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಅಂದರೆ ಇದು ಬ್ಯಾಡಗೆ ಮೆಣಸಿನ್ಕಾಯಿಲೂ ಒಂದು ಸ್ವಲ್ಪ ಖಾರ ಇರುತ್ತೆ ಮೆಣಸಿನ್ಕಾಯಿ, ಅದಕ್ಕೋಸ್ಕರನೇ 1 ಸ್ಪೂನು ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. 1 ಸ್ಪೂನು ನಾನು ಮಾಮೂಲಿ ಫಿಶ್ ತವಾ ಫ್ರೈದು ಪೌಡ್ರು ಬರುತ್ತೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು, ಇದ್ದರೆ ಹಾಕ್ಕೊಳ್ಳಿ. 1 ಸ್ಪೂನು ನಾನು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಅರ್ಧ ಟೀ ಸ್ಪೂನು ಪೆಪ್ಪರ್ ಪೌಡ್ರು, ಕಾಳು ಮೆಣಸಿನ ಪುಡಿ ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ನಾನು ಮೀಡಿಯಮ್ ಸೈಜಲ್ಲೇ ಇತ್ತು, 1.5 ನಿಂಬೆಹಣ್ಣು ಹಿಂಡ್ಕೊಂಡಿದ್ದೀನಿ. ದಪ್ಪ ನಿಂಬೆಹಣ್ಣು ಇದ್ದರೆ 1 ನಿಂಬೆಹಣ್ಣು ಹಾಕ್ಕೊಳ್ಳಿ, ಸಾಕಾಗುತ್ತೆ. ನಾನು 1.5 kg ನಾನು ತೋರಿಸ್ಕೊಡ್ತಾ ಇರೋದು ಇದು ಮಸಾಲೆ ಐಟಮು. ಇವಾಗ ನಾನು ನಿಂಬೆಹಣ್ಣು ರಸ ಹಿಂಡ್ಕೊತಾ ಇದ್ದೀನಿ. ನಾನು 2 ನಿಂಬೆಹಣ್ಣಲ್ಲಿ 1.5 ನಿಂಬೆಹಣ್ಣು ಹಿಂಡ್ಕೊಂಡಿದ್ದೀನಿ. ಇಷ್ಟೂ ಹಾಕ್ಕೊಂಡು ಇವಾಗ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ, ಅಂದರೆ ಬೆಳ್ಳುಳ್ಳಿ ಶುಂಠಿ ಹಾಕ್ಕೊಂಡು ಆಮೇಲೆ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ನುಣ್ಣಗೆ ರುಬ್ಬಿಟ್ಕೊಂಡಿದ್ವಲ್ಲ, ಆ ಮಸಾಲೆನ ನಾನು ಇಲ್ಲಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ಜಾರ್ಗೆ ಒಂದು 2 ಸ್ಪೂನಷ್ಟು ನೀರು ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಕೊಂಬಾರ್ದು, ಗಟ್ಟಿಗೆ ಇರಬೇಕು ಮಸಾಲೆ. ಒಂದು 2 ಸ್ಪೂನ್ ನೀರು ಆ ಜಾರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ಟು ಆ ನೀರನ್ನೇ ಹಾಕ್ಕೊಂಡು ನಾನು ಕಲಿಸ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು, ಟೇಸ್ಟಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ಇವಾಗ ಅರ್ಧ ಟೀ ಸ್ಪೂನ್ ನಾನು ಇದಕ್ಕೆ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಇಷ್ಟೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ನಾನು ಫ್ರೆಂಡ್ ಫ್ಯಾಮಿಲಿಗೆ ಮಾಡಿಕೊಡ್ತಾ ಇರೋದು. ಅವರೆಲ್ಲರೂ ಹೊರಗಡೆ ಹೋಗಬೇಕು ಫ್ಯಾಮಿಲಿ ಅಂತ ಅಂದರೆ ನನ್ನ ಕೈಲೇ ಅಡುಗೆ ಮಾಡಿಸ್ಕೊತಾರೆ. ಬಿರಿಯಾನಿ ಆಗ್ಬೋದು, ಕಬಾಬ್ ಆಗ್ಬೋದು. ಈ ಸಲ ತವಾ ಫ್ರೈ ಮಾಡಿಕೊಡು ಅಂತ ಅಂದಿದ್ರು, ತಂದು ಕೊಟ್ಟಿದ್ರು, ಅದನ್ನು ಮಾಡಿಕೊಡ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದಕ್ಕೇ ನಾವು ಇವಾಗ ಮೀನನ್ನ ತೊಳೆದಿಟ್ಕೊಂಡಿದ್ದೀವಲ್ಲ, ಚೆನ್ನಾಗಿ ನೀರೆಲ್ಲ ಸೋರಬೇಕು. ಒಂಚೂರು ಮೀನಲ್ಲಿ ನೀರು ಇರಬಾರ್ದು, ಒಂದು 1/2 ಅವರೇ ಬಿಡಬೇಕು ನೀರೆಲ್ಲ ಸೋರೋದಕ್ಕೆ. ನೋಡಿ, ಇವಾಗ ಅದನ್ನು ನಾನು ಮೀನೆಲ್ಲ ಹಾಕ್ಕೊಂಡು ಇದಕ್ಕೆ ಮಸಾಲೆ ಹಾಕ್ಕೊತಾ ಇದ್ದೀನಿ. ಈ ಥರ ಮಸಾಲೆನ ಕಲಸಿಟ್ಕೊಬೇಕು. ಜಾಸ್ತಿ ಮಸಾಲೆ ಥರನೂ ಹಾಕ್ಕೊಬೇಡಿ, ಸುಮ್ಮನೆ ಈ ಥರ ಸೌರ್ಕೊಂಡ್ರೂ ಆಯಿತು. ನೋಡಿ, ಇವಾಗ ನಾನು ಹಾಕ್ಕೊಂಡಿರೋದನ್ನ ಇದನ್ನೆಲ್ಲ ಒಂದೊಂದೇ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಮಸಾಲೆ ಎಲ್ಲ ಇಟ್ಬಿಟ್ಟು ಅದನ್ನು ಒಂದು ಪ್ಲೇಟ್ಗೆ ನಾನು ತೆಗೆದಿಟ್ಕೊತಾ ಇದ್ದೀನಿ. ನೋಡಿ, ಈ ಥರ ಒಂದೊಂದಕ್ಕೆ ಹಾಕ್ಕೊತಾ ಇದ್ದೀನಿ. ಇವಾಗ ಉಪ್ಪು ಖಾರ ಎಲ್ಲ ನೋಡ್ಕೊಬೋದು, ಕಲಸಿದ್ಮೇಲೆ ಹಿಟ್ಟು ಕರೆಕ್ಟಾಗಿ ಇದೆಯಾ ಅಂತ. ಕರೆಕ್ಟಾಗೇ ಇತ್ತು. ನಾನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದೊಂದಕ್ಕೆ ನೋಡಿ ಈ ಥರ ಮಸಾಲೆ ಎಲ್ಲ ಹಿಂಗೆ ಮಿಕ್ಸ್ ಮಾಡಿಕೊಂಡು ನಾನು ಅದನ್ನು ಇಡ್ತಾಯಿದ್ದೀನಿ. ಇವಾಗೆಲ್ಲ ಒಂದೇ ಸಲ ಒಂದು 4-5 ಕಲಸಿಟ್ಬಿಟ್ಟು ಮಿಕ್ಕಿದ್ನೂ ಹಾಕ್ಕೊಂಡು ಇದೇ ಥರನೇ ಎಲ್ಲದಕ್ಕೂ ಮಸಾಲೆಯನ್ನು ನಾನು ಹಾಕಿ ಇಡ್ತಾಯಿದ್ದೀನಿ ಕಲಿಸ್ಕೊಂಡು. ಫಸ್ಟ್ ಟೈಮ್ ಯಾರು ವಿಡಿಯೋ ನೋಡ್ತಾಯಿದ್ದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ, ಎಲ್ಲದಕ್ಕೂ ಮಸಾಲೆ ಚೆನ್ನಾಗಿ ಹಿಡ್ದಿತ್ತು. ಲಾಸ್ಟ್ಗೆ ತಲೆ ಹಿಡಿತ್ತಲ್ಲ, ಅದಕ್ಕೂ ಮಸಾಲೆ ಎಲ್ಲ ಮಾಡಿಬಿಟ್ಟು ಈ ಕಲಸಿಟ್ಟಿರೋ ಮೀನೆಲ್ಲ ಅದ್ರ ಮೇಲೇ ಇಟ್ಬಿಟ್ಟು ಇದನ್ನು 1 ಅವರ್ ನಾವು ಇದಕ್ಕೆ ಉಪ್ಪು ಖಾರ ಎಲ್ಲ ಅದೆಲ್ಲ ಇಳಿಬೇಕು ಮಸಾಲೆ, ಅಲ್ಲಿವರೆಗೂ ಬಿಡಬೇಕು. ನಾನು ಇದು 1 ಅವರ್ ಪಕ್ಕಕ್ಕೆ ಇಡ್ತಾಯಿದ್ದೀನಿ. ಇವಾಗ ಇದಕ್ಕೆ ಇನ್ನೊಂದು ಮಸಾಲೆನೂ ಮಾಡ್ಕೊಬೇಕು, ಅದನ್ನು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು 1 ಅವರ್ ನೆನೆಯಕ್ಕೆ ಇಟ್ಟಿರೋಣ. ಇವಾಗ ಅದೇ ಜಾರ್ಗೆ 3 ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಒಂದು 4 ಇಳ್ಕು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಒಂದು 1/4 ಇಂಚು ಶುಂಠಿ ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಪುದೀನ ಹಾಕ್ಕೊತಾ ಇದ್ದೀನಿ. ಅರ್ಧ ಇಡಿ ಪುದೀನ, ಅರ್ಧ ಇಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅರ್ಧ ನಿಂಬೆಹಣ್ಣ ಹಿಂಡ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಹಂಗೆ
ಈ ಮಸಾಲೆನೂ ಅಷ್ಟೇ ಅದಕ್ಕೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಇದನ್ನು ಅಷ್ಟೇ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನೋಡಿ ರುಬ್ಬಿಟ್ಕೊಂಡಿದ್ದೀನಿ. ಇದನ್ನು ನಾನು ಒಂದು ಬೌಲ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ತೆಳ್ಳಗೆ, ಅಂದರೆ ಜಾಸ್ತಿ ತೆಳ್ಳಗೂ ಇರಬಾರ್ದು, ಅದ್ರ ಮೇಲೆ ಹಾಕೋಂಗೆ ಇರಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಜಾರ್ಗೆ ಮಿಕ್ಸ್ ಮಾಡಿ ನಾನು ಒಂದು ಬೌಲ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಇದನ್ನು ನೋಡಿ ಇದಾಗಿದೆ. ಇದನ್ನು ಒಂದು ಬೌಲ್ಗೆ ಇಟ್ಬಿಟ್ಟು ಇವಾಗ ಫಿಶ್ ತವಾ ಫ್ರೈ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ನಾನು ಒಂದು ಪಾನ್ಗೆ ಒಂದು 3 ಸ್ಪೂನು ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ತವಾ ಒಂದು ಸ್ವಲ್ಪ ಬಿಸಿ ಆದಮೇಲೆ ನಾನು ಒಂದು 3 ಸ್ಪೂನು ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇವಾಗ ನಾವು ಕಲಸಿಟ್ಕೊಂಡಿದ್ದೀವಲ್ಲ ಮೀನನ್ನ, ಅದನ್ನು ಹಾಕ್ಕೊತಾ ಇದ್ದೀನಿ. ನಾನು ಒಂದು ಪಕ್ಕ ಒಂದು ನೋಡಿ ಹಾಕ್ಕೊತಾ ಇದ್ದೀನಿ. ಆದಷ್ಟು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೊಬೇಕು. ಜೋರಾಗಿ ಇಟ್ಕೊಂಡು ಮಾಡ್ಕೊಬೇಡಿ, ಫುಲ್ಲು ಸಣ್ಣ ಉರಿ ಇಟ್ಕೊಂಬಿಟ್ಟೇ ಫ್ರೈ ಮಾಡ್ಕೊಳ್ಳಿ. ನೋಡಿ ಒಂದು ಪಕ್ಕ ಒಂದು ನಾನು ಈ ಥರ ಹಾಕ್ಕೊಂಡು ನಾನು ಇದನ್ನು ಒಂದು ನಿಮಿಷ, ಈ ಕಡೆ ಒಂದು ನಿಮಿಷ ಆ ಕಡೆ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. 2 ನಿಮಿಷದಲ್ಲೇ ಮೀನು ಬೆಂದೋಗುತ್ತೆ, ಜಾಸ್ತಿ ಹೊತ್ತು ಟೈಮ್ನು ಹಿಡಿಯಲ್ಲ. ನೋಡಿ ಇದನ್ನು ಹಾಕ್ಬಿಟ್ಟು ನಾನು ಪ್ಲೇಟ್ ಮುಚ್ಚಿಡ್ತಾ ಇದ್ದೀನಿ. 1 ನಿಮಿಷ ಒಂದು ಸೈಡನ್ನ ನಾನು ಈ ಥರ ಬೇಯಿಸ್ಕೊತಾ ಇದ್ದೀನಿ. ಈಗ 1 ನಿಮಿಷ ಆದಮೇಲೆ ತಿರ್ಗಾ ಪ್ಲೇಟ್ ತೆಗೆದುಬಿಟ್ಟು ಮತ್ತೆ ನಾನು ಅದನ್ನು ಉಲ್ಟಾ ಮಾಡಿಕೊಂಡು ಅದನ್ನು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದೇ ಥರನೇ ಎಲ್ಲ ಮೀನೂ ಮಾಡ್ಕೊಬೇಕು. ನಾನು ಕಲಸಿಟ್ಟಿದ ತಕ್ಷಣ ನಾನು ಹಾಕ್ತಾಯಿದ್ದೀನಿ, ಯಾಕಂದರೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಬೇಕಲ್ವ. ಅದಕ್ಕೋಸ್ಕರ ನಾನು ಕಲಸಿಟ್ಟಿದ ತಕ್ಷಣ ನಾನು ಇದೊಂದು ಟ್ರಿಪ್ ಹಾಕಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ ಒಂದು ಕಡೆ ಬೆಂದಿತ್ತಲ್ಲ, ಇನ್ನೊಂದು ಕಡೆನೂ ಈ ಥರ ಒಂದು ಸ್ಪೂನ್ ಸಪೋರ್ಟ್ ತೊಗೊಂಡು ಈ ಥರ ಮತ್ತೆ ಅದನ್ನು ಉಲ್ಟಾ ಮಾಡಿಕೊಂಡು ಇದನ್ನು ಅಷ್ಟೇ 1 ನಿಮಿಷ ಒಂದು ಸೈಡನ್ನ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಮತ್ತು ನಾನು ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನು 1 ನಿಮಿಷ ಇದನ್ನು ಫ್ರೈ ಮಾಡ್ಕೊತೀನಿ. 2 ನಿಮಿಷ ಸಾಕು, ಬೆಂದೋಗುತ್ತೆ. ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ನಾವು ಆಚೆಗಡೆ ಎಲ್ಲ ಒಂದು ಮೀನು ತಿಂತೀವಿ ಅಂದರೆ 100 ರೂಪಾಯಿ ತೊಗೊತಾರೆ ಒಂದು ಪೀಸ್ಗೆ. ಮನೆಗೆ 1 kg ತೊಗೊಂಬಂದು ಮಾಡ್ಕೊಂಡ್ರೆ ಮನೇಲಿರೋರೆಲ್ಲ ತಿನ್ಬೋದು, 2 ಪೀಸು 3 ಪೀಸು, ಅದೇ ಥರನೇ ಟೇಸ್ಟ್ ಇರುತ್ತೆ. ಇವಾಗ ನೋಡಿ 2 ಕಡೆನೂ ಬೆಂದಿತ್ತಲ್ಲ. ಈಗ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿರೋ ಚಟ್ನಿನ, ಅದನ್ನು ನೋಡಿ ನಾನು ಮೇಲುಗಡೆ ಅದನ್ನು ಸವರುತ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು, ಜಾಸ್ತಿ ಗಟ್ಟಿಗಿರಬಾರ್ದು, ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ನೋಡಿ ಮೇಲ್ಗಡೆ ಹಾಕ್ಕೊತಾ ಇದ್ದೀನಿ. ಇದು ಹಾಕೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ. ನೋಡಿ ಹಿಂಗೆ ಮೇಲೆ ಇದನ್ನು ಸವರ್ಬಿಟ್ಟು ಇವಾಗ ಈ ಒಂದು ಮೇಲ್ಗಡೆ ಇದೆಯಲ್ಲ ಇದನ್ನು ಮತ್ತೆ ನಾನು ಇದನ್ನು ತಿರುವಾಕೊತಾ ಇದ್ದೀನಿ. ಇನ್ನೊಂದು ಕಡೆಗೂ ಹಾಕ್ಕೊಬೇಕು. ನೋಡಿ ಈ ಥರ ಈ ಒಂದು ಸೈಡ್ ಆಗಿರೋದನ್ನ ಈ ಥರ ಉಲ್ಟಾ ಮಾಡ್ಕೊಂಬಿಟ್ಟು ಮೇಲ್ಗಡೆ ಇನ್ನೊಂದು ಟ್ರಿಪ್ಪು ಈ ಕಡೆದಕ್ಕೂ ಮತ್ತೆ ಅದನ್ನು ಮಸಾಲೆ ನಾನು ಹಾಕ್ಕೊತಾ ಇದ್ದೀನಿ. ಈ ಥರ ಹಾಕ್ಕೊಂಡು ಮಾಡೋದ್ರಿಂದ ತುಂಬಾ ಟೇಸ್ಟಾಗಿರುತ್ತೆ. ಎಲ್ಲರಿಗೂ ಅಷ್ಟು ಇಷ್ಟಪಟ್ಟು ತಿಂತಾರೆ. ನೋಡಿ ಮೇಲ್ಗಡೆನೂ ನಾನು ಹಸಿ ಮಸಾಲೆನ ಅದನ್ನು ಹಾಕ್ಕೊತಾ ಇದ್ದೀನಿ. 3ಕ್ಕೂ ನಾನು ಈ ಥರ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇವಾಗ ಒಂದು ನಿಮಿಷ ಇವಾಗ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ರೆ ಸಾಕು. ಮಸಾಲೆ ಎಲ್ಲ ಹಾಕ್ಕೊಂಬಿಟ್ಟು 1 ನಿಮಿಷ ನಾನು ಪ್ಲೇಟ್ ಮುಚ್ಚಿಕ್ತಾ ಇದ್ದೀನಿ. ಆಮೇಲೆ ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಬಂದಿತ್ತು ಅಂತ. ನೋಡಿ ಇವಾಗ ಅಲ್ಲಿ ಕರೆಕ್ಟಾಗಿ ಆಗಿದೆ. ಈಗ ತುಂಬಾ ಟೇಸ್ಟಿಯಾಗೂ ತುಂಬಾ ಚೆನ್ನಾಗಿ ಬಂದಿತ್ತು. ಇವಾಗ ನಾನು ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ನಾವು ಕಲಸಿಟ್ಟಿರ್ತೀವಲ್ಲ 1 ಅವರ್ ಆದಮೇಲೆ ಹಾಕ್ಕೊಂಡ್ರೆ ಇನ್ನೂ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಯಾವ ಥರ ಬಂದಿರುತ್ತೆ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿರುತ್ತೆ ಮಸಾಲೆ ಎಲ್ಲ ಅಂತ ಕಲಸಿದ ತಕ್ಷಣ ಹಿಂದೆನೇ ಮಾಡಿ ತೋರಿಸ್ತಾ ಇದ್ದೀನಿ. ಆದ್ರೂ ತುಂಬಾ ಚೆನ್ನಾಗಿತ್ತು. ನಾನು ನೋಡಿ ಇದನ್ನು ಹಾಕಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಎಲ್ಲರೂ ಇಷ್ಟಪಟ್ಟು ತಿಂತೀರಾ, ಮನೇಲಿ ಒಂದು ಸಲ ಟ್ರೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇವಾಗ ಇದೊಂದು ಟ್ರಿಪ್ ಆಗಿದೆಯಲ್ಲ, ಈಗ 1 ಅವರ್ ಬಿಟ್ಟಮೇಲೆ ಅದು ನೆಂದಿತ್ತಲ್ಲ, ಮತ್ತೆ ನಾನು ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ನೋಡಿ ಅದಕ್ಕೂ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿತ್ತು. ಇನ್ನೊಂದು ಟ್ರಿಪ್ ನಾನು ಫ್ರೈ ಮಾಡೋದನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಇದ್ದಾರೆ, ಗೊತ್ತಿರೋರೇ. ಅವರು ಏನಾದ್ರು ಬೇಕು, ಅವ್ರ ಫ್ಯಾಮಿಲಿ ಎಲ್ಲರೂ ಹೊರಗಡೆ ಹೋಗ್ತಾ ಇದ್ದಾರೆ ಅಂದಾಗ ನಾನ್ ವೆಜ್ ಅಡುಗೆ ಮಾಡಿಸ್ಕೊತಾರೆ, ಮಾಡಿಕೊಡ್ತೀನಿ ನಾನು. ಅಂದರೆ 1 ದಿವಸ 2 ದಿವಸ ಮುಂಚೆನೇ ಹೇಳ್ತಾರೆ ಈ ಥರ ಅಡುಗೆ ಬೇಕು ಅಂದ್ಬಿಟ್ಟು. ಅದೇನಾಗುತ್ತೋ ಅದು ಅಮೌಂಟ್ ಹಾಕಿರ್ತಾರೆ, ತೊಗೊಂಬಂದು ಮಾಡಿಕೊಡೋದು. ಒಂದೊಂದ್ಸಲ ಐಟಮ್ ಅವರೇ ತಂದು ಕೊಡ್ತಾರೆ, ನಾನು ಮಾಡಿಕೊಡೋದಕ್ಕೆ ಚಾರ್ಜ್ ತೊಗೊತೀನಿ ಅಷ್ಟೇ. ಈ ಸಲ ತವಾ ಫ್ರೈ ಬೇಕು ಅಂದಿದ್ರು ಅವರು, ಅದಕ್ಕೆ ನಾನು ಮಾಡಿಕೊಟ್ಟಿದ್ದೀನಿ. ಅದು ನನಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗೂ ಆಗಿತ್ತು, ಚೆನ್ನಾಗೂ ಬಂದಿತ್ತು. ಅವರು ಚೆನ್ನಾಗಿತ್ತು ಅಂತಲೂ ಹೇಳಿದ್ರು. ಇವಾಗ ನಾನು ಇದ್ರ ಮೇಲೆ ಚಾಟ್ ಮಸಾಲ ಉದುರಿಸ್ತಾ ಇದ್ದೀನಿ. ಚಾಟ್ ಮಸಾಲ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಆಪ್ಷನಲ್ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಿಂಬೆಹಣ್ಣು ಹಿಂಡ್ಕೊಂಡ್ರೂ ಆಯಿತು. ನಮ್ಮನೆಗೆ ಚಾಟ್ ಮಸಾಲ ಇರೋದ್ರಿಂದ ನಾನು ಹಾಕಿ ಎಲ್ಲ ಇದನ್ನು ಫ್ರೈ ಮಾಡಿ ಎಲ್ಲ ಒಂದು ಬಾಕ್ಸ್ಗೆ ಇಡ್ತಾಯಿದ್ದೆ. ತುಂಬಾ ಚೆನ್ನಾಗಾಗಿತ್ತು. ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಈಸಿಯಾಗಿ ಯಾವ ಥರ ತವಾ ಫ್ರೈ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಇಷ್ಟ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸಿ ಯು, ಬಾಯ್. ಎಲ್ಲರಿಗೂ ನಮಸ್ಕಾರ.